ಸರ್ಕಾರಕ್ಕೆ ಮತ್ತೊಂದು ಶಾಕ್ ಕೊಟ್ಟಿದ್ದಾರೆ ಅಮಿತ್ ಶಾ. ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆ ಅಮಿತ್ ಶಾ ಮಾತುಕತೆ. ಶಾಕ್ ಕೊಟ್ಟಿದ್ದಾರೆ ಅಮಿತ್ ಶಾ. ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆ ಅಮಿತ್ ಶಾ ಮಾತುಕತೆ. ಪಾಕ್ ಪ್ರಜೆಗಳ ಬಗ್ಗೆ ಮಾಹಿತಿಯನ್ನ ನೀಡುವಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಕೂಡಲೇ ದೇಶ ಬಿಟ್ಟು ಓಡಿಸುವಂತೆ ಅಮಿತ್ ಶಾ ಸೂಚನೆ. ಪ್ರತಿ ಪಾಕಿಸ್ತಾನಿಯ ಮಾಹಿತಿ ನೀಡಿ ಅಂತ ಹೇಳಿದ್ದಾರೆ ಅಮಿತ್ ಶಾ. ನಾಳೆ ಸಂಜೆಯೊಳಗೆ ಎಲ್ಲಾ ಪಾಕಿಸ್ತಾನಿಗಳು ಭಾರತ ಬಿಟ್ಟು ತೊಲಗಬೇಕು. ರಾಜ್ಯಗಳು ಈ ನಿಟ್ಟಿನಲ್ಲಿ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ಅಮಿತ್ ಶಾ ಸೂಚನೆಯನ್ನ ಕೊಟ್ಟಿದ್ದಾರೆ. ಶೀಘ್ರವೇ ಎಲ್ಲಾ ರಾಜ್ಯಗಳ ಸಿಎಂಗಳ ಜೊತೆ ಮೀಟಿಂಗ್ ನಡೆಸುವ ಸಾಧ್ಯತೆ ಇದೆ. ಜಿಲ್ಲಾಧಿಕಾರಿಗಳೊಂದಿಗೂ ಕೂಡ ಮಾಹಿತಿಯನ್ನ ಕೂಡ ಪಡೆದುಕೊಳ್ಳಲಿದ್ದಾರೆ. ಕೇಂದ್ರ ಸಚಿವಾಲಯ ಗಡಿ ಪ್ರದೇಶ ರಾಜ್ಯಗಳ ಸಿಎಂಗಳಿಗೆ ವಿಶೇಷವಾಗಿ ಸೂಚನೆಯನ್ನ ಕೂಡ ಕೊಡಲಾಗಿರುವಂತದ್ದು. ಪಾಕಿಸ್ತಾನಕ್ಕೆ ಇದು ಮತ್ತೊಂದು ಮರ್ಮಾಘಾತ. ಇನ್ನು ಇಲ್ಲಿ ಭಾರತದಲ್ಲಿ ಪಾಕಿಸ್ತಾನಿಗಳ ಪ್ರಜೆಗಳು ನೆಲೆ ಊರ್ಕೊಂಡಿದ್ದಾರೆ. ಇಲ್ಲಿ ತಮ್ಮ ಬದುಕನ್ನ ಕಟ್ಕೊಳ್ತಾ ಇದ್ದಾರಲ್ಲ, ಅವರು ಯಾರೆಲ್ಲ ಇದ್ದಾರೋ ಅವರೆಲ್ಲರನ್ನೂ ಕೂಡ ಇದೀಗ ಪಾಕಿಸ್ತಾನಕ್ಕೆ ಕಳಿಸಿ, ಯಾರು ಕೂಡ ನಮ್ಮ ದೇಶದಲ್ಲಿ ಇರಬಾರ್ದು. ಇನ್ನು ಭಟ್ಕಳದಲ್ಲಿ ಅತಿ ಹೆಚ್ಚು ಸಂಖ್ಯೆ ಇದೆ ಅಂತ ಹೇಳಿ ಕಂಡು ಬರ್ತಾ ಇರುವಂಥದ್ದು. ಪಾಕಿಸ್ತಾನಿ ಪ್ರಜೆಗಳು ಇಲ್ಲಿ ಬಂದು ತಮ್ಮ ಜೀವನವನ್ನ ಕಟ್ಕೊಂಡಿದ್ದಾರೆ. ಯಾರೆಲ್ಲ ಇದ್ದಾರೋ ಅವರೆಲ್ಲರನ್ನೂ ಕೂಡ ಭಾರತ ಬಿಟ್ಟು ತೊಲಗಿಸಿ, ಎಲ್ಲರೂ ಹೋಗಬೇಕು. ಇದು ಎಕ್ಸ್ಪೆಕ್ಟೇಷನ್ ಕೂಡ ಇತ್ತು. ಈ ರೀತಿಯಾದಂತಹ ಮರ್ಮಾಘಾತ ಕೊಡುತ್ತೆ ಭಾರತ ಅನ್ನುವಂತಹ ಎಕ್ಸ್ಪೆಕ್ಟ್ ಪಾಕಿಸ್ತಾನಕ್ಕೂ ಇರಲಿಲ್ಲ. ಇದೊಂಥರ ಮಾಸ್ಟರ್ ಸ್ಟ್ರೋಕ್ ಇದ್ದ ಹಾಗೆ. ಕೂಡಲೇ ದೇಶ ಬಿಟ್ಟು ಓಡಿಸುವಂತೆ ಸೂಚನೆಯನ್ನ ಕೊಡಲಾಗ್ತಾ ಇದೆ. ಪ್ರತಿ ಪಾಕಿಸ್ತಾನಿಯ ಮಾಹಿತಿ ಬೇಕು ನಮಗೆ, ಪ್ರತಿ ಪಾಕಿಸ್ತಾನಿಯ ಮಾಹಿತಿಯನ್ನ ನೀಡಿ ಅಂತ ಹೇಳಿದ್ದಾರೆ. ನಾಳೆ ಸಂಜೆಯೊಳಗೆ ಪ್ರತಿಯೊಬ್ಬರೂ ಕೂಡ ಯಾರೆಲ್ಲ ಇಲ್ಲಿದ್ದಾರೋ, ಭಾರತದಲ್ಲಿದ್ದಾರೋ ಪಾಕಿಸ್ತಾನಿಯರು, ಅವರೆಲ್ಲರೂ ಕೂಡ ನಮ್ಮ ದೇಶವನ್ನ ಬಿಟ್ಟು ಹೋಗಬೇಕು. ಇವತ್ತು ಸಂಜೆ ಸಿಎಂಗಳಿಗೆ ವಿಶೇಷವಾಗಿ ಸೂಚನೆಯನ್ನ ಕೂಡ ಕೊಡ್ಲಿಕ್ಕಿದ್ದಾರೆ. ಗಡಿ ಪ್ರದೇಶ ರಾಜ್ಯಗಳ ಸಿಎಂಗಳಿಗೆ ವಿಶೇಷವಾಗಿ ಸೂಚನೆಯನ್ನ ಕೊಡ್ತಾ ಇರುವಂತದ್ದು. ಗಡಿ ಪ್ರದೇಶದಲ್ಲಿ ಎಚ್ಚರಿಕೆಯಿಂದ ಇರಿ. ಇನ್ನು ನಿಮ್ಮ ರಾಜ್ಯಗಳಲ್ಲಿ ಇರುವಂತಹ ಪಾಕಿಸ್ತಾನಿಗಳನ್ನ ಬಿಟ್ಟು ತೊಲಗಿಸಿ ಅಂತ ಹೇಳಿ ಇದೀಗ ಅಮಿತ್ ಶಾ ಸೂಚನೆಯನ್ನ ಕೊಡ್ತಾ ಇದ್ದಾರೆ. ಪಾಕ್ಗೆ ಇದೀಗ ಮತ್ತೊಂದು ಶಾಕ್ ಕೊಟ್ಟಿದ್ದಾರೆ ಅಮಿತ್ ಶಾ. ನಾಳೆ ಸಂಜೆಯೊಳಗೆ ಎಲ್ಲಾ ಪಾಕಿಸ್ತಾನಿಗಳು ಭಾರತ ಬಿಟ್ಟು ತೊಲಗಬೇಕು. ಹಮ್ ಸಬ್ ಸಾಥ್ ಹೈ ಅಂತ ಹೇಳಿ ಒಂದ್ ಕಡೆ ಸುದೀರ್ಘವಾಗಿ ಸಭೆಯನ್ನ ನಡೆಸಿ ಪ್ರತಿಯೊಬ್ಬರೂ ಕೂಡ ಪಕ್ಷ ಭೇದವನ್ನ ಮರೆತು ಅಮಿತ್ ಶಾ ಅವರ ಜೊತೆ ಅಂದ್ರೆ ಕೇಂದ್ರ ಸರ್ಕಾರದ ಜೊತೆ ಕೈ ಜೋಡಿಸಿದ್ದಾರೆ. ಯಾರೂ ಕೂಡ ಇಲ್ಲಿ ವಿರೋಧವನ್ನ ವ್ಯಕ್ತಪಡಿಸಿಲ್ಲ. ಏನ್ 26 ಜನರ ಸಾವಾಯ್ತೋ ಪೆಹಲ್ಗಾಮ್ನಲ್ಲಿ, ಅದಕ್ಕೆ ಸೇಡ್ ತೀರಿಸಿಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಭೆ ಮೇಲೆ ಸಭೆಯನ್ನ ಮಾಡಲಾಗ್ತಾ ಇದೆ. ಈ ಒಂದು ಸಭೆಯಲ್ಲಿ ಇದೀಗ ಎಲ್ಲಾ ರಾಜ್ಯಗಳ ಸಿಎಂಗಳ ಜೊತೆ ಅಮಿತ್ ಶಾ ಅವರು ಮಾತುಕತೆಯನ್ನ ನಡೆಸಲಿಕ್ಕಿದ್ದಾರೆ. ಇವತ್ತು ಸಂಜೆಯೊಳಗಡೆ ಸಭೆಯನ್ನ ಕೂಡ ಮಾಡಲಿಕ್ಕಿದ್ದಾರೆ. ಹಾಗಾಗಿ ಇವತ್ತಿನ ಸಭೆ ಬಹಳಷ್ಟು ಮಹತ್ವವನ್ನು ಕೂಡ ಪಡೆದುಕೊಳ್ತಾ ಇದೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು, ನಮ್ಮ ರಾಜ್ಯದ ಸಿಎಂ ಸಿದ್ದರಾಮಯ್ಯನವರು ಕೂಡ ಹೇಳಿಕೆ ಕೊಟ್ಟಿದ್ರು. ಯಾರೆಲ್ಲ ಇದ್ದಾರೋ ಪಾಕಿಸ್ತಾನಿಗಳು ಅವರ ಲಿಸ್ಟ್ ಕೊಡಿ ಅಂತ ಹೇಳಿ ಗೃಹ ಸಚಿವರಿಗೆ ಸೂಚನೆಯನ್ನ ಕೊಟ್ಟಿದ್ರು. ಇವತ್ತು ಸಂಜೆಯೊಳಗಡೆ ಲಿಸ್ಟ್ ಕೊಡಿ ಅಂತ ಕೂಡ ಹೇಳಿದ್ರು. ಅದರಂತೆಯೇ ಗೃಹ ಸಚಿವರು ಕೂಡ ಲಿಸ್ಟ್ಗಳನ್ನ ಕೂಡ ತರಿಸ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾವ್ಯಾವ ರಾಜ್ಯದಲ್ಲಿ ಎಷ್ಟೆಷ್ಟು ಪಾಕಿಸ್ತಾನಿಗಳು ನೆಲೆ ಊರಿದ್ದಾರೆ ನಮ್ಮ ಭಾರತದಲ್ಲಿ, ಆಯಾ ಲಿಸ್ಟ್ಗಳನ್ನ, ಅಂಕಿ ಅಂಶಗಳನ್ನ ಕಲೆ ಹಾಕುವಂತಹ ಪ್ರಯತ್ನಗಳು ಕೂಡ ಆಗ್ತಾ ಇದೆ. ಈಗಾಗಲೇ ನಮ್ಮ ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಹೇಳಿದ್ದಾರೆ,
ಅಂಕಿ ಅಂಶಗಳು ಎಷ್ಟಿದೆ, ಯಾರೆಲ್ಲ ಇದ್ದಾರೆ ಇಲ್ಲಿ, ಕಂಪ್ಲೀಟ್ ಮಾಹಿತಿ ಬೇಕು ಅಂತ ಕೂಡ ಕೇಳಿದ್ದಾರೆ ಗೃಹ ಇಲಾಖೆಗೆ. ಹಾಗಾಗಿ ಇದೀಗ ಲಿಸ್ಟ್ಗಳು ಕೂಡ ರೆಡಿ ಆಗಿರುವಂತದ್ದು. ಆ ಲಿಸ್ಟ್ನ ಆಧಾರದ ಮೇಲೆ ನಾಳೆ ಸಂಜೆ ಒಳಗಡೆ ಎಲ್ಲರೂ ಕೂಡ ಯಾರೆಲ್ಲ ನೆಲೆಸಿದ್ದಾರೋ ನಮ್ಮ ಭಾರತದಲ್ಲಿ, ಯಾವ್ಯಾವ ರಾಜ್ಯಗಳಲ್ಲಿ ಎಷ್ಟೆಷ್ಟು ಜನ ನೆಲೆಸಿದ್ದಾರೋ ಅವರೆಲ್ಲರೂ ಕೂಡ ನಮ್ಮ ಭಾರತವನ್ನ ಬಿಟ್ಟು ತೊಲಗಬೇಕು. ನಾಳೆ ಸಂಜೆ ಒಳಗಡೆ ಪ್ರತಿಯೊಬ್ಬರು ಕೂಡ ನಮ್ಮ ರಾಜ್ಯವನ್ನ ಬಿಟ್ಟು ತೊಲಗಬೇಕು. ಯಾರಿಗೂ ಕೂಡ ಇಲ್ಲಿ ಇರುವಂತಹ ಅರ್ಹತೆ ಇಲ್ಲ. ಮತ್ತಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ಗ್ಯಾರಂಟಿ ನ್ಯೂಸ್ನ ಎಡಿಟರ್ ಸತೀಶ್ ಆಂಜಿನಪ್ಪ ನೇರ ಸಂಪರ್ಕದಲ್ಲಿದ್ದಾರೆ ನ್ಯೂಸ್ ಡೆಸ್ಕ್ನಿಂದ. ಇನ್ನು ಇದೀಗ ಅಮಿತ್ ಶಾ ಅವರು ಸಭೆಯನ್ನ ಕರೆದಿದ್ದಾರೆ. ಇವತ್ತು ಎಲ್ಲಾ ರಾಜ್ಯಗಳ ಸಿಎಂಗಳ ಜೊತೆ ಮಾತುಕತೆಯನ್ನ ನಡೆಸೋದಕ್ಕೆ ತೀರ್ಮಾನವನ್ನ ಕೈಗೊಳ್ಳಲಾಗ್ತಾ ಇರುವಂತದ್ದು. ಎಷ್ಟು ಗಂಟೆ ಸುಮಾರಿಗೆ ಈ ಒಂದು ಸಭೆಯನ್ನ ಕರೆದಿದ್ದಾರೆ, ಈ ಸಂದರ್ಭದಲ್ಲಿ ಏನೆಲ್ಲ ಸೂಚನೆಗಳನ್ನ ಹೊರಡಿಸಬಹುದು ಕೇಂದ್ರ ಅಂತ? ಬಿಗ್ ಶಾಕ್ ಅಂತ ಹೇಳ್ಬೋದು ಅಮಿತ್ ಶಾ ಅವರ ಈ ನಿರ್ಧಾರ. ಸೊ ಈಗಾಗಲೇ ಭಾರತ ಸರ್ಕಾರ ಅಧಿಕೃತವಾಗಿ ಘೋಷಣೆ ಮಾಡಿತ್ತು, ಪಾಕಿಸ್ತಾನದ ಪ್ರಜೆಗಳು ಯಾರೆಲ್ಲ ಭಾರತದಲ್ಲಿದ್ದಾರೆ ಎಲ್ಲರೂ ಕೂಡ ಕೂಡಲೇ ದೇಶವನ್ನು ಬಿಟ್ಟು ಹೋಗಬೇಕು, ಪಾಕಿಸ್ತಾನಕ್ಕೆ ವಾಪಸ್ ಹೋಗಬೇಕು. ಅದು ಪ್ರವಾಸಿಗರಾಗಿರ್ಬೋದು ಅಥವಾ ಇಲ್ಲೇ ನೆಲೆಸಿರ್ತಕ್ಕಂಥ ವ್ಯಕ್ತಿಗಳಾಗಿರ್ಬೋದು, ಪಾಕಿಸ್ತಾನ ಪ್ರಜೆಗಳು ಅಂತ ಯಾರಿದ್ದಾರೆ ಇಲ್ಲಿ ಅವರ ವೀಸಾ ಕೂಡ ರದ್ದು ಮಾಡ್ತೀವಿ ಅನ್ನೋ ಒಂದು ಆದೇಶವನ್ನು ಈಗಾಗಲೇ ಭಾರತ ಸರ್ಕಾರ ಹೊರಡಿಸಿದೆ. ಈ ಒಂದು ಹಿನ್ನೆಲೆಯಲ್ಲಿ ಯಾವ ಯಾವ ರಾಜ್ಯದಲ್ಲಿ ಎಷ್ಟು ಪಾಕಿಸ್ತಾನಿ ಪ್ರಜೆಗಳಿದ್ದಾರೆ ಅನ್ನೋ ಒಂದು ಮಾಹಿತಿ, ನಿಖರವಾದ ಮಾಹಿತಿ ಸಿಗಬೇಕು ಅಂದರೆ ಪ್ರತಿಯೊಬ್ಬ ರಾಜ್ಯಗಳ ಸಿಎಂಗಳ ಜೊತೆ ಈಗಾಗಲೇ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಗೃಹ ಸಚಿವ ಅಮಿತ್ ಶಾ ಅವರು. ಈ ನಿಟ್ಟಿನಲ್ಲಿ ಈಗಾಗಲೇ ಎಲ್ಲ ರಾಜ್ಯಗಳ ಸಿಎಂಗಳ ಜೊತೆ ಫೋನ್ನಲ್ಲಿ ದೂರವಾಣಿ ಸಂಪರ್ಕದಲ್ಲಿ ಮಾತನಾಡಿದ್ದಾರೆ ರಮ್ಯಾ. ಸೊ ದೂರವಾಣಿ ಸಂಪರ್ಕದಲ್ಲಿ ಮಾತನಾಡಿ ಪ್ರತಿ ರಾಜ್ಯದಲ್ಲಿ ಎಷ್ಟು ಪಾಕಿಸ್ತಾನಿಗಳಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಕೂಡಲೇ ಜಿಲ್ಲಾವಾರು ಆಗಿರ್ಬೋದು, ಇಡೀ ರಾಜ್ಯದಲ್ಲಿ ಎಲ್ಲ ರಾಜ್ಯದಲ್ಲಿ ಪಾಕಿಸ್ತಾನಿಗಳು ಎಷ್ಟು ಜನ ಇದ್ದಾರೆ, ಅದರಲ್ಲಿ ಪ್ರವಾಸಿಗರು ಎಷ್ಟು ಜನ ಇದ್ದಾರೆ, ಜೊತೆಗೆ ಇಲ್ಲೇ ನೆಲೆಸಿರ್ತಕ್ಕಂಥ ಬಿಸ್ನೆಸ್ ಮಾಡ್ತಿರ್ಬೋದು ಅಥವಾ ಬೇರೆ ಬೇರೆ ಕೆಲಸಗಳನ್ನ ಮಾಡ್ತಾ ಇರ್ಬೋದು, ಅವರ ಸಂಖ್ಯೆ ಎಷ್ಟು ಅನ್ನೋದ್ರ ಬಗ್ಗೆ ನಿಖರವಾಗಿ ಮಾಹಿತಿಯನ್ನು ಕೊಡಿ ಅಂತ ಎಲ್ಲ ರಾಜ್ಯಗಳ ಸಿಎಂಗಳ ಜೊತೆ ಈಗಾಗಲೇ ಫೋನ್ನಲ್ಲಿ ಮಾತನಾಡಿದ್ದಾರೆ. ಸೊ ಫೋನ್ನಲ್ಲಿ ಮಾತಾಡಿದ ತಕ್ಷಣ ಜೊತೆಗೆ ಜಿಲ್ಲಾಧಿಕಾರಿಗಳು, ಪ್ರತಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಈ ಬಗ್ಗೆ ಮಾಹಿತಿಯನ್ನು ಕೊಡಬೇಕು ಅನ್ನೋ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕಳೆದ ಸೆಷನ್ನಲ್ಲಿ ಕರ್ನಾಟಕದಲ್ಲಿ ಯತ್ನಾಳ್ ಒಂದು ಪ್ರಶ್ನೆಯನ್ನು ಎತ್ತಿದ್ರು. ಅದಕ್ಕೆ ನಮ್ಮ ಗೃಹ ಸಚಿವರು ಪರಮೇಶ್ವರ್ ಒಂದು ಮಾಹಿತಿಯನ್ನು ಕೊಟ್ಟಿದ್ರು. ಕರ್ನಾಟಕದಲ್ಲಿ ಎಷ್ಟು ಜನ ಅಕ್ರಮ ವಲಸಿಗರಿದ್ದಾರೆ, ಇದು ಪಾಕಿಸ್ತಾನಿ ಅಂತಲ್ಲ, ಅಕ್ರಮ ವಲಸಿಗರು ಎಷ್ಟು ಜನ ಇದ್ದಾರೆ ಅನ್ನೋ ಮಾಹಿತಿಯನ್ನು ಕೊಡಿ ಅಂತ ಕೇಳಿದರು. ಅದಕ್ಕೆ ಗೃಹ ಸಚಿವ ಪರಮೇಶ್ವರ್ 137 ಜನ ಕರ್ನಾಟಕದಲ್ಲಿ ಅಕ್ರಮ ವಲಸಿಗರಿದ್ದಾರೆ, ಇದರಲ್ಲಿ 37 ಜನ ಪಾಕಿಸ್ತಾನಿಗಳು ಇದ್ದಾರೆ ಅನ್ನೋ ಒಂದು ಮಾಹಿತಿಯನ್ನು ಕೊಟ್ಟಿದ್ರು. ಅದರಲ್ಲಿ ಈಗಾಗಲೇ 137 ಜನದಲ್ಲಿ 84 ಜನರನ್ನ ಗಡೀಪಾರು ಮಾಡಲಾಗಿದೆ. ಇದು ಕರ್ನಾಟಕಕ್ಕೆ ಸಂಬಂಧಪಟ್ಟ ಮಾಹಿತಿ. ಕರ್ನಾಟಕದಲ್ಲಿ ಸ್ವತಃ ಗೃಹ ಸಚಿವ ಪರಮೇಶ್ವರ್ ಅವರು ಹಂಚಿಕೊಂಡಂತ ಮಾಹಿತಿ ಇದು. 137 ಜನ ಅಕ್ರಮ ವಲಸಿಗರಿದ್ದಾರೆ, ಇದು ಅಕ್ರಮ. ಆದರೆ ಸಕ್ರಮವಾಗಿ ಯಾರೆಲ್ಲ ಪಾಕಿಸ್ತಾನಿ ಬಂದಿದ್ದಾರೆ ಅವ್ರ ಹತ್ರ ವೀಸಾ ಇರುತ್ತೆ, ಕಾನೂನಾತ್ಮಕವಾಗಿ ಏನೆಲ್ಲ ಬೇಕೋ ಪಾಸ್ಪೋರ್ಟ್ ಆಗಿರ್ಬೋದು, ವೀಸಾ ಆಗಿರ್ಬೋದು, ಎಲ್ಲವೂ ಕೂಡ ಅವ್ರ ಜೊತೆ ಇರುತ್ತೆ. ಸೊ ಅವರನ್ನ ಈಗ ಕರ್ನಾಟಕದಿಂದ ಭಾರತದಿಂದ ವಾಪಸ್ ಕಳಿಸ್ಬೇಕು ಪಾಕಿಸ್ತಾನಕ್ಕೆ, ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋ ವಿಚಾರವಾಗಿ ಕೇಂದ್ರ ಗೃಹ ಸಚಿವಾಲಯ ಈಗಾಗಲೇ ಎಲ್ಲ ಡಿಸಿಗಳಿಗೆ ಮಾಹಿತಿಯನ್ನು ರವಾನೆ ಮಾಡಿದೆ. ಸೊ ನಾವು ಬೆಳಗ್ಗೆಯಿಂದ ನಮ್ಮ ಗ್ಯಾರಂಟಿ ನ್ಯೂಸ್ನಲ್ಲಿ ಮಾಹಿತಿಯನ್ನು ಹಂಚ್ಕೊಳ್ತಾ ಇದ್ವಿ. ಈಗಾಗಲೇ ದೊಡ್ಡ ಮಟ್ಟದ ಶಾಕನ್ನು ಕೊಡ್ತಾ ಇದೆ ಪಾಕಿಸ್ತಾನಕ್ಕೆ ಭಾರತ. ಸೊ ಈ ಒಂದು ವಿಚಾರವಾಗಿ ಕೆಲವೊಂದಿಷ್ಟು ಕಾನೂನಾತ್ಮಕವಾಗಿ ಗೊಂದಲಗಳು ಕೂಡ ಇದಾವೆ ರಮ್ಯಾ. ಅದೇನಪ್ಪ ಅಂದರೆ ಎಕ್ಸಾಂಪಲ್ ಈಗ ಭಟ್ಕಳದಲ್ಲಿ 14 ಜನ ಪಾಕಿಸ್ತಾನಿಯರಿದ್ದಾರೆ, ಅದು ಅಧಿಕೃತ ಮಾಹಿತಿ. ಅಂದರೆ 14 ಜನ ಪಾಕಿಸ್ತಾನಿಯರು ಭಟ್ಕಳದಲ್ಲೇ ಇದ್ದಾರೆ. ಅದರಲ್ಲಿ 11 ಜನಕ್ಕೆ ಮದುವೆ ಆಗಿ ಇಲ್ಲೇ ನೆಲೆಸಿದ್ದಾರೆ. ಅವ್ರಿಗೆ ಅವಕಾಶ ಇದೆಯಾ ಇಲ್ಲೇ ಇರೋದಕ್ಕೆ, ಅಥವಾ ಅವ್ರನ್ನ ವಾಪಸ್ ಕಳಿಸ್ಬೇಕಾ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಈ ಬಗ್ಗೆ ನಾವು ಮಾತನಾಡಿದಾಗ, ಅಲ್ಲಿನ ಅಧಿಕಾರಿಗಳನ್ನ ಮಾತನಾಡಿದಾಗ ಮದುವೆ ಆಗಿರೋದ್ರಿಂದ ಅವ್ರಿಗೆ ಇಲ್ಲೇ ಇರುವಂತಹ ಅವಕಾಶ ಇದೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ಅಂದರೆ ಅವರು ಮೂಲ ಪಾಕಿಸ್ತಾನಿದ್ರು, ಪಾಕಿಸ್ತಾನದಲ್ಲಿ ಹುಟ್ಟಿ ಬೆಳೆದಂಥವ್ರು ಇಲ್ಲಿಗೆ ಬಂದು ಮದುವೆ ಆಗಿದ್ದಾರೆ ಇಲ್ಲಿ, ಹಾಗಾಗಿ ಇಲ್ಲೇ ನೆಲೆಸಬಹುದಾ ಅನ್ನೋ ಒಂದು ಕಾನೂನಾತ್ಮಕವಾದ ಒಂದು ರೀತಿಯ ಗೊಂದಲ ಶುರುವಾಗ್ತಾ ಇದೆ. ಅವರ ಪರಿಸ್ಥಿತಿ ಏನು, ಅವ್ರನ್ನ ವಾಪಸ್ ಕಳಿಸ್ಬೇಕಾ ಪಾಕಿಸ್ತಾನಕ್ಕೆ ಬೇಡವಾ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಿದೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯ ಒಂದು ಅವಶ್ಯಕತೆ ಇದೆ ರಮ್ಯಾ. ಇದ್ರ ಜೊತೆಗೆ ಇವತ್ತು ಎಲ್ಲ ರಾಜ್ಯಗಳ ಸಿಎಂಗಳ ಸಭೆ ಫೈನಲ್ ಆಗಿಲ್ಲ ಇನ್ನೂ. ಇನಿಷಿಯಲ್ ಆಗಿ ಪ್ರಾರಂಭಿಕ ಹಂತವಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಎಲ್ಲ ರಾಜ್ಯಗಳ ಸಿಎಂಗಳ ಜೊತೆ ಫೋನ್ನಲ್ಲಿ ಮಾತನಾಡಿದ್ದಾರೆ. ನಿಮ್ಮ ರಾಜ್ಯಗಳ
ಸ್ಥಿತಿಗತಿ ಏನಿದೆ, ಪಾಕಿಸ್ತಾನಿಗಳ ಒಂದು ಸಂಖ್ಯೆ ಎಷ್ಟಿದೆ, ಅವರನ್ನು ಗಡೀಪಾರ್ ಮಾಡೋದಕ್ಕೆ ವಾಪಸ್ ಅವರ ದೇಶಕ್ಕೆ ಕಳಿಸೋದಕ್ಕೆ ಏನೆಲ್ಲ ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ, ಪ್ರತಿಯೊಂದು ಪಿನ್ ಟು ಪಿನ್ ಮಾಹಿತಿ ನಮಗೆ ಬೇಕು. ರಾಜ್ಯಗಳು ಯಾವ ರಾಜ್ಯಗಳು ಏನೆಲ್ಲ ಕ್ರಮವನ್ನು ಕೈಗೊಳ್ತವೆ ಅನ್ನೋದರ ಡೀಟೇಲ್ಸ್ ನಮಗೆ ಬೇಕು ಅಂತ ಅಮಿತ್ ಶಾ ಅವರು ಈಗಾಗಲೇ ರಾಜ್ಯಗಳ CM ಜೊತೆ ಮಾತಾಡಿದೆ. ಯಾಕಂದರೆ ಈಗ ಎಕ್ಸಾಂಪಲ್ BJP ಆಡಳಿತರುವಂತಹ ರಾಜ್ಯಗಳು ಅತ್ಯಂತ ಸುಲಭವಾಗಿ ಬೇಗ ಕೇಂದ್ರ ಗೃಹ ಸಚಿವಾಲಯಕ್ಕೆ ತಮ್ಮ ಮಾಹಿತಿಯನ್ನು ಹಂಚಿಕೊಳ್ಳುತ್ತವೆ ಪಾಕಿಸ್ತಾನ ವಿವರವಾಗಿ. ಯಾಕಂದರೆ BJPಯ ಅಜೆಂಡಾದಲ್ಲಿದೆ, BJP ಸರ್ಕಾರಗಳು ಹಿಂದುತ್ವದ ವಿಚಾರವಾಗಿ ಬಹುದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತೋದ್ರಿಂದ ಪಾಕಿಸ್ತಾನಿಗಳನ್ನ ಓಡಿಸಬೇಕು ಬೇಗ ಅನ್ನೋ ಕಾರಣಕ್ಕಾಗಿ ಮಾಹಿತಿಯನ್ನು ಹಂಚ್ಕೊಳ್ಬಹುದು ಅನ್ನೋ ಒಂದು ಮಾಹಿತಿ ಇದೆ. ಆದರೆ BJPಯೇತರ ಸರ್ಕಾರಗಳು, ಈಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಕಾಂಗ್ರೆಸ್ ಸರ್ಕಾರ ನಿಖರವಾದ ಮಾಹಿತಿ ಕೊಡುತ್ವಾ ಇಲ್ವಾ ಅನ್ನೋ ಒಂದು ಗೊಂದಲ ಕೂಡ ಇರ್ಬೋದು. ಆದರೆ ಈಗಾಗಲೇ CM ಸಿದ್ದರಾಮಯ್ಯ ಹೇಳಿದ್ದಾರೆ, ಗೃಹ ಸಚಿವಾಲಯದ ಜೊತೆ ಮಾತಾಡಿದ್ದೀವಿ, ಎಲ್ಲ ಎಷ್ಟು ಜನ ಪಾಕಿಸ್ತಾನಿಗಳಿದ್ದಾರೆ ಎಲ್ಲರೂ ಕೂಡ ವಾಪಸ್ ಕಳಿಸಬೇಕು, ಈ ನಿಟ್ಟಿನಲ್ಲಿ ಕ್ರಮವನ್ನು ಕೈಗೊಳ್ತೀವಿ ಅಂತ ಸ್ವತಃ ಸಿದ್ದರಾಮಯ್ಯನವರೇ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಲ್ಲಿಗೆ ಬಹುತೇಕ ರಾಜ್ಯಗಳು ಈಗಾಗಲೇ ಹೋಮ್ ಮಿನಿಸ್ಟರ್ ಸಚಿವಾಲಯಕ್ಕೆ ಮಾಹಿತಿಯನ್ನು ಹಂಚ್ಕೊಳ್ತಾ ಇದ್ದಾವೆ. ರಮ್ಯಾ, ಯಾವುದೇ ಕ್ಷಣದಲ್ಲಿ ನಾಳೆ ಬಹುಶಃ ನಾಳೆ ಸಂಜೆ 6 ಗಂಟೆ ವೇಳೆಗೆ ಎಲ್ಲ ಪಾಕಿಸ್ತಾನವನ್ನು ಹೊರಗಡೆ ಕಳಿಸಬೇಕು ಅನ್ನೋ ಒಂದು ನಿರ್ಧಾರ ಏನಿದೆ. ಈಗಾಗಲೇ ಕೇಂದ್ರ ಸರ್ಕಾರ ಕಂಪ್ಲೀಟ್ ವೀಸಾವನ್ನು ಕ್ಯಾನ್ಸಲ್ ಮಾಡಿದೆ. ಹಾಗಾಗಿ ವಿಧಿನೇ ಇಲ್ಲ, ಅವರು ಭಾರತವನ್ನು ಬಿಟ್ಟು ಹೊರಡಲೇಬೇಕು ಪಾಕಿಸ್ತಾನಕ್ಕೆ. ಆ ರೀತಿಯ ಒಂದು ಸಿಚುವೇಶನ್ ನಿರ್ಮಾಣ ಆಗುತ್ತೆ. ಆದರೂ ಕೂಡ ನಾವು ಅಕ್ರಮ ವಲಸಿಗರು, ನುಸುಳುಕೋರರು ಅಂತ ಏನು ಕರಿತೀವಿ, ಸಹಜವಾಗಿ ಬಾಂಗ್ಲಾದೇಶದಿಂದ ಭಾರತಕ್ಕೆ ಬರ್ತಾರೆ ಜಾಸ್ತಿ ಸಂಖ್ಯೆಯಲ್ಲಿ, ಅವರಲ್ಲಿ ಪಾಕಿಸ್ತಾನಿಯರು ಕೂಡ ಇರಬಹುದು ಅನ್ನೋ ಒಂದು ಶಂಕೆ ಇದೆ. ಹೇಗೆ ಅವರನ್ನು ಗುಡಿಸೋದು, ಅವರನ್ನು ಗಡೀಪಾರ್ ಮಾಡೋದು ಹೇಗೆ, ವಾಪಸ್ ಭಾರತದಿಂದ ಪಾಕಿಸ್ತಾನಕ್ಕೆ ಕಳಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಹೈ ಲೆವೆಲ್ ಮೀಟಿಂಗ್ನ ಅವಶ್ಯಕತೆ ಇದೆ. ಹೀಗಾಗಿ ಆರಂಭಿಕವಾಗಿ ಫೋನ್ನಲ್ಲಿ ಮಾತಾಡಿ ಮತ್ತೆ ಮುಖ್ಯಮಂತ್ರಿಗಳ ಸಭೆಯನ್ನು ಕರೀಬಹುದು. ರಮ್ಯಾ, ಮತ್ತು ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಗಡಿ ಭಾಗದಲ್ಲಿ ಇರುವಂತಹ ರಾಜ್ಯಗಳು ಬಹಳಷ್ಟು ಇಂಪಾರ್ಟೆಂಟ್ ಆಗತ್ತೆ. ಅಲ್ಲಿ ಗಡಿ ಭಾಗಗಳ ಇರುವಂತಹ ರಾಜ್ಯಗಳಿಗೆ ಯಾವ ರೀತಿಯಾದಂತಹ ವಿಶೇಷವಾಗಿ ಸೂಚನೆಯನ್ನ ಕೊಡಬಹುದು. ಇನ್ನೊಂದು ವಿಚಾರ, ಅಮೆರಿಕ ಯಾವ ರೀತಿಯಾಗಿ ಅಕ್ರಮ ವಲಸಿಗರನ್ನ ಅವರವರ ದೇಶಕ್ಕೆ ರವಾನೆ ಮಾಡುವಂತಹ ಕೆಲಸ ಮಾಡ್ತೋ, ಅಂದ್ರೆ ಇಲ್ಲಿಂದ ನೀವು ಹೋಗಿ ಅಂತ ಹೇಳಿ ಯಾವ ರೀತಿಯಾಗಿ ಹೇಳ್ತೋ ಅದೇ ರೀತಿಯಾಗಿ ಇಲ್ಲಿ ಕಟ್ಟುನಿಟ್ಟಾಗಿ ಹೇಳುವ ಸಾಧ್ಯತೆ ತೀರಾ ಕಡಿಮೆ ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು. ಇದು ಎಷ್ಟರ ಮಟ್ಟಿಗೆ ಸಾಧ್ಯ? ಜಸ್ಟ್ ಇದು ಟ್ರೇಲರಾ, ಏನ್ ಕತೆ ಅಂತ? ಎಸ್ ರಮ್ಯಾ, 3 ಹಂತಗಳಲ್ಲಿ ಈಗ ಉಗ್ರರನ್ನ ಮಟ್ಟ ಹಾಕೋದಕ್ಕೆ ಕೇಂದ್ರ ಸರ್ಕಾರ ಮುಂದಾಗ್ತಾ ಇದೆ. ಒಂದು, ಈಗಾಗಲೇ ಕಾರ್ಯಾಚರಣೆ ಶುರುವಾಗಿದೆ, ಉಗ್ರರ ವಿರುದ್ಧ ಕಾರ್ಯಾಚರಣೆ ಶುರುವಾಗ್ತಾ ಇದೆ. ಕಾಶ್ಮೀರ ಮತ್ತು ಆಸುಪಾಸಲ್ಲಿ ಈಗಾಗಲೇ ಶುರುವಾಗಿದೆ. ನೀವು ನೋಡ್ತಿರ್ಬೋದು, ಬೆಳಗ್ಗೆಯಿಂದ 2 ಉಗ್ರರ ಮನೆಗಳಿಗೆ ಬೆಂಕಿಯನ್ನು ಹಾಕಿ ಅವರನ್ನು ಮಟ್ಟ ಹಾಕುವಂಥ ಕೆಲಸವನ್ನು ಆಗ್ತದೆ. ಇದು ಫಸ್ಟ್ ಫೇಸು. ಇದಾದ ಮೇಲೆ POK ಮತ್ತು ಆ ಭಾಗದಲ್ಲಿ ಕಾರ್ಯಾಚರಣೆಯನ್ನು ಮಾಡಬಹುದು ಅನ್ನೋ ಲೆಕ್ಕಾಚಾರ ಇದೆ. 3ನೇ ಭಾಗ, ಈಗೇನು ಭಾರತದಲ್ಲಿ ಇರ್ತಕ್ಕಂಥ ಕೆಲವು ಅಕ್ರಮ ಆಗಿರ್ಬೋದು ಅಥವಾ ವಲಸಿಗರಾಗಿರ್ಬೋದು, ಇನ್ಕ್ಲೂಡಿಂಗ್ ಸಕ್ರಮವಾಗಿ ಬಂದಿರತಕ್ಕಂಥ ಪಾಕಿಸ್ತಾನಿ ಪ್ರಜೆಗಳು, ಅಂದರೆ ಬರೀ ನಮಗೆ ಅಕ್ರಮ ಮತ್ತು ಅಥವಾ ವಲಸಿಗರು ಏನಿದ್ದಾರೆ, ನುಸುಳುಕೋರರು ಏನಿದ್ದಾರೆ, ಅವ್ರನ್ನ ಕಂಡುಹಿಡಿಬೇಕು ಅಂದರೆ ಆಯಾ ರಾಜ್ಯಗಳ ಸಹಕಾರ ಬೇಕೇ ಬೇಕು. ಈಗ ವೀಸಾ ತಗೊಂಡು ಟೂರಿಸ್ಟ್ ಆಗಿ ಬಂದಿರ್ಬೋದು ಅಥವಾ ಇಲ್ಲಿ ವ್ಯಾಪಾರ ಉದ್ದಿಮೆ ಮಾಡೋರಾಗಿರ್ಬೋದು, ಅವರ ಒಂದು ಮಾಹಿತಿ ಡೀಟೇಲ್ಸ್ ಬೇಗ ಸಿಕ್ಬಿಡುತ್ತೆ. ಆಯಾ ರಾಜ್ಯ ಸರ್ಕಾರಗಳಿಗೆ, ಕೇಂದ್ರಕ್ಕೆ ಬೇಗ ಸಿಕ್ಬಿಡುತ್ತೆ. ಎಸ್ಪೆಷಲಿ ಕೇಂದ್ರ ಸರ್ಕಾರಕ್ಕೆ ಪ್ರವಾಸಿಗರು ಯಾರೇ ಬಂದರು, ವೀಸಾ ಅಥವಾ ಪಾಸ್ಪೋರ್ಟಿಂದ ಯಾರು ಬಂದಿರ್ತಾರೋ ಅವರ ಮಾಹಿತಿ ಕೇಂದ್ರಕ್ಕೆ ಈಗಾಗಲೇ ಇದ್ದೇ ಇರುತ್ತೆ. ಅದನ್ನು ಹೊರತುಪಡಿಸಿ ಅಕ್ರಮವಾಗಿ ಬಂದಿರಬಹುದು, ನುಸುಳುಕೋರರಾಗಿರ್ಬೋದು, ಈ ರೀತಿಯ ಮಾಹಿತಿ ಬೇಕು ಅಂದರೆ ರಾಜ್ಯ ಸರ್ಕಾರಗಳ ನೆರವು, ಅವರ ಮೊರೆ ಹೋಗಲೇಬೇಕು ಕೇಂದ್ರ ಸರ್ಕಾರ. ವಿಶೇಷವಾಗಿ ಈಗ ಎಕ್ಸಾಂಪಲ್, ಈಗ ನಾವು ಪಶ್ಚಿಮ ಬಂಗಾಳ ರಾಜ್ಯದಂತಹ ಒಂದು ಎಕ್ಸಾಂಪಲ್ ತಗೊಂಡ್ರೆ, ಬೇರೆ ರಾಷ್ಟ್ರಗಳ ಜೊತೆ ಗಡಿಯನ್ನು ಹಂಚ್ಕೊಂಡಿರ್ತಕ್ಕಂಥ ರಾಜ್ಯ ಪಶ್ಚಿಮ ಬಂಗಾಳದಲ್ಲಿ 40-42% ಮುಸ್ಲಿಮರ ಜನಸಂಖ್ಯೆ ಇದೆ. ಬಾಂಗ್ಲಾದೇಶದವರು ಅಲ್ಲಿ ಬಂದಿದ್ದಾರೆ ಅನ್ನೋ ಒಂದು ಬಹುದೊಡ್ಡ ಆರೋಪ ಇದೆ. ಸೊ ಅಲ್ಲಿ ಪಾಕಿಸ್ತಾನದವರು ಕೂಡ ಇರಬಹುದಾ ಅನ್ನೋ ಒಂದು ಶಂಕೆ ಇರುತ್ತೆ ಸಹಜವಾಗಿಯೇ. ಹಾಗಾಗಿ ಅಂತಹ ರಾಜ್ಯಗಳಲ್ಲಿ ನಾವು ಪಾಕಿಸ್ತಾನಿ ಪ್ರಜೆಯನ್ನು ಗುರುತಿಸೋದು ಹೇಗೆ, ಇದು ಬಹುದೊಡ್ಡ ಸವಾಲಿನ ವಿಚಾರ. ಪಶ್ಚಿಮ ಬಂಗಾಳದ ರಾಜ್ಯಗಳನ್ನು ನಾವು ಕಂಪೇರ್ ಮಾಡಿದ್ರೆ 42% ಮುಸ್ಲಿಂ ಜನಸಂಖ್ಯೆ ಇದೆ ಅಂದಾಗ ಅಲ್ಲಿ ಪಾಕಿಸ್ತಾನದವ್ರು ಯಾರು, ಅಕ್ರಮದ ಬಂದಂಥ ಯಾರು, ವಲಸಿಗರು ಯಾರು, ಇದೆಲ್ಲವೂ ಕೂಡ ಒಂದು ರೀತಿಯಾಗಿ ತುಂಬ ಕ್ಲಿಷ್ಟಕರ ಸನ್ನಿವೇಶ ನಿರ್ಮಾಣ ಆಗುತ್ತೆ. ಹಾಗಾಗಿನೇ ರಾಜ್ಯಗಳು ಈ ನಿಟ್ಟಿನಲ್ಲಿ, ರಾಜ್ಯ ಸರ್ಕಾರ ಏನಿರುತ್ತೆ, ರಾಜ್ಯ ಆಗಿರ್ಬೋದು ಅಥವಾ ರಾಜ್ಯ ಹೋಮ್ ಮಿನಿಸ್ಟರ್ ಆಗಿರುತ್ತೆ, ಅವರೆಲ್ಲರೂ ಕೂಡ ಇದ್ರ ಬಗ್ಗೆ ಮಾಹಿತಿಯನ್ನು ಹಂಚ್ಕೊಂಡಾಗ ಮಾತ್ರ ಕೇಂದ್ರದ ಈ ದಿಟ್ಟ ನಿರ್ಧಾರ ಸಕ್ಸಸ್ ಆಗುತ್ತೆ. ರಮ್ಯಾ, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಇದೀಗ ಜಿಲ್ಲಾಧಿಕಾರಿಗಳೊಂದಿಗೂ ಕೂಡ ಮಾಹಿತಿಯನ್ನ ಕೂಡ ಪಡೆದುಕೊಳ್ಳೋದಕ್ಕೆ ಅಮಿತ್ ಶಾ ಸೂಚನೆಯನ್ನ ಕೂಡ ಹೊರಡಿಸಿರುವಂಥದ್ದು. ಕೇಂದ್ರ ಸಚಿವಾಲಯ ಗಡಿ ಪ್ರದೇಶ ರಾಜ್ಯಗಳ CMಗಳಿಗೆ ವಿಶೇಷವಾಗಿ ಸೂಚನೆಯನ್ನ ಕೂಡ ಹೊರಡಿಸಿದ್ದಾರೆ. ಇವತ್ತು ಎಲ್ಲ ರಾಜ್ಯಗಳ CM ಜೊತೆ ಅಮಿತ್ ಶಾ ಮಾತುಕತೆಯನ್ನ ಕೂಡ ಆಡಲಿಕ್ಕಿದ್ದಾರೆ. ಆದರೆ ಇನ್ನಷ್ಟೇ ಸಮಯ ನಿಗದಿ ಆಗಬೇಕಾಗಿರುವಂಥದ್ದು. ಯಾವ ರೀತಿಯಾಗಿ ನಮ್ಮ ಭಾರತದ 26 ಜನರು
ಸಾವನ್ನಪ್ಪಿದ್ರು ಅದಕ್ಕೆ ಪ್ರತೀಕಾರವನ್ನ ತೀರಿಸಿಕೊಳ್ಳೋದಕ್ಕೆ ಇದೀಗ ಒಂದೊಂದೇ ಮಾಸ್ಟರ್ ಸ್ಟ್ರೋಕ್ಗಳನ್ನ ಪಾಕಿಸ್ತಾನಕ್ಕೆ ನೀಡ್ತಾ ಇದೆ. ಯಾವ ರೀತಿಯಾಗಿ ಕುಮ್ಮಕ್ಕನ್ನ ಕೊಡ್ತಾ ಇದೆಯೋ ಉಗ್ರರಿಗೆ, ಇದೀಗ ಇದೆಲ್ಲವನ್ನ ಕೂಡ ಫೇಸ್ ಮಾಡಬೇಕಾಗಿರುವಂತಹ ಅನಿವಾರ್ಯತೆ ಪಾಕಿಸ್ತಾನಕ್ಕೆ ಬಂದಿರುವಂಥದ್ದು. ಪಾಕಿಸ್ತಾನ ಕೂಡ ಕೈಕೊಟ್ಟು ಕೂತಿಲ್ಲ ಅನ್ನುವಂತಹ ರೀತಿಯಲ್ಲಿ ವರ್ತಿಸ್ತಾ ಇದೆ. ತನ್ನ ಈಗಾಗಲೇ ದಾಳಿಯನ್ನು ಕೂಡ ಮಾಡ್ತಾ ಇದೆ. ಮೊಂಡುತನವನ್ನ ಕೂಡ ಮುಂದುವರೆಸಿರುವಂಥದ್ದು. ತನ್ನದೇ ತಪ್ಪಿಟ್ಟುಕೊಂಡು ಭಾರತ ಮೇಲೆ ಇದೀಗ ಮೊಂಡುತನವನ್ನ ಪ್ರದರ್ಶನ ಮಾಡ್ತಾ ಇದೆ ಇದೀಗ.